ಆ ಕೊರಳ್ಳಿ ಇತ್ತಲ್ಲ ತೆಗೆದ್ಬಿಟ್ಟು ಚೈನಾ ಕೊಟ್ಟಿದ್ದು. ಈ ನಮ್ಮೂರು ರೈಕ ಇಬ್ರು ಜಮೀನವ್ರು ಕಳಿಸಿ ಅವ್ರ ಹತ್ರ ಚಿನ್ನ ಮಡಗ್ಬಿಟ್ಟು ರೇಷನ್ ತಗೊಟ್ಟಿರೋದವ್ರು ನಮಗೆ ಕರಿಸ್ತ ಅದು ಕರೆಸಿ ಮಾತಾಡ್ತದೆ. ಆವಾಗ ಇವ್ರ ಹತ್ರ ಚಿನ್ನ ಮಡಗಿ ರೇಷನ್ ತಗೊಂಡಿರೋದು ಗೊತ್ತಿಲ್ಲ ನಮ್ಗೆ. ಇವ್ರಿಗೆ ಹೇಳಿ ಕಳಿಸಿ ನಂಗೆ ಕರಿಸ್ತಾ. ಈರಪ್ಪನ ಜಮೀನಲ್ಲಿ ಕಾಡತ್ ಅದೇ ಕಾಡ್ಲಿ ಆ ಗುಡ್ಡೆ ಕಾಣ್ತದಲ್ಲ, ಆ ಗುಡ್ಡೆ ಹತ್ರ ಇದ್ದುಬಿಟ್ಟು ಆ ಜಮೀನ್ ಅವ್ರಿಗೆ ಹೇಳಿಸಿ ಇಲ್ಲಿ ಕಳಿಸಿರೋ. ನಮ್ಮನೆ ಪಕ್ಕದವನೇ ಅವ ಗಂಧ ಮಾಡ್ದ. ಗಂಧ ಎಲ್ಲ ಮಾಡಿ ಇಲ್ಲೇ ನಮ್ಮೂರಿಗೆಲ್ಲ ತಂದು ಕೊಡ್ತಿದ್ದವ, ತುಪಾಕಿ ಸಿದ್ಧ. ಇಲ್ಲಿ ನಮ್ಮೂರಿಗೆ ಕೊಟ್ಟ ತಗೋದು ನಾವೆಲ್ಲ ಮಾಡ್ತಿದ್ದೋ. ಯಾವಾರ ಕೊಂಬು ತಂದು, ಕೊಂಬು ತುಪಾಕಿ ಆ ಚೀಲ ಎಲ್ಲ ತಂದು ನನ್ನ ಮೇಲೆ ಕೇಸ್, ಕೊಂಬು ಕೇಸ್ ನಮ್ಮ ಕೇಸ್ಗೆ ಹಾಕಿ ನನ್ನ ಕೇಸ್ ಮಾಡ್ಬೇಕಲ್ಲ. ಆಮೇಲೆ ರೈಫಲ್ ಎತ್ಕೊಂಡು ನಿಲ್ಸ್ಬಿಟ್ಟು ಪಕ್ಕದಲ್ಲೇ ರೈಫಲ್ ಎತ್ಕೊಂಡು ಇದೇನು ಅನ್ಕೋತ ರೈಫಲ್ಸ್ ಅಲ್ಲಿ ಗಾಡಿಲಿ ಕರ್ಕೊಬಂದ್ರು. ಚೈನ್ಗಿನ್ ಹಾಕಿ ಕರ್ಕೊಬಂದ್ರು. ಚೈನ್ ಬಳೆ ಹಾಕಿ ಚೈನ್ ಹಾಕಿ ಕರ್ಕೊಂಡ್ಬಂದ್ರು. ನಾ ಹೇಳ್ದೆ ಆದ್ರು ಸಾಹೇಬ್ರ ಸರ್. ಆಮೇಲೆ ಎಲ್ಲ ಬುಂಡೆ ಮಾಡಿಸ್ಬಿಟ್ಟಿದ್ರು. ಒಳ್ಳೆ ಹುಡುಗಿರು ಎಲ್ಲರೂ ತಂದು ಅವ್ರಿಗೊಂದ್ ಕಡೆ ನಮ್ಗೊಂದ್ ಕಡೆ ಕೂರ್ಸೋರು. ಎಲ್ಲ ಒಂದೇ ಜಾಗ. ಅವ್ರ ಮುಂದೆನೆ ಎಲ್ಲರಿಗೂ ಚಿತ್ರಹಿಂಸೆ ಕರೆಂಟ್ ಕೊಡೋದು, ಎಲ್ಲ ಎರ್ತಪೆಟ್ಟಿ ಕರೆಂಟ್ ಕೊಡೋದು, ಇದ್ ಮಾಡೋದೆಲ್ಲ ಮಾಡ್ತಿದ್ರು. ಮಾನ್ಯ ವೀಕ್ಷಕರೇ, ವಿಶೇಷ ಅಂದ್ರೆ ಇವತ್ತು ನಾವು ಮೂಕನಪಾಳ್ಯದಲ್ಲಿದ್ದೇವೆ. ಮೂಕನಪಾಳ್ಯ ಅಂದ ಕೂಡಲೇ ನಿಮ್ಗೆ ಗೊತ್ತು, ಹಿಂಭಾಗದಲ್ಲಿ ಇರುವಂತದ್ದು ತಾಳ್ವಾಡಿ ಗಾಜನೂರು. ಡಾಕ್ಟರ್ ರಾಜ್ಕುಮಾರ್ ಅವರ ಕಿಡ್ನಾಪ್ ಎಲ್ಲ ಆಗುತ್ತೆ ಅದೇ ಭಾಗದಲ್ಲಿ. ಮೂಕನಪಾಳ್ಯ ಅಂದ್ರೆ ಇದೇ ಗ್ರಾಮ. ಯಾಕಂತ ಹೇಳಿದ್ರೆ ಸುಂದರ್ ಸರ್ ಅವರ ಜನ್ಮಸ್ಥಾನ ಅಂದ್ರೆ ಅವ್ರು ಹುಟ್ಟಿದ ಇದೇ ಜಾಗ. ಆದ್ರೆ ಒಂದು ಕಾಲದಲ್ಲಿ ಇದು ತುಂಬಾ ಕುಖ್ಯಾತಿಗೊಳಗಾಗಿತ್ತು. ಗಂಧವನ್ನ ಸ್ಮಗ್ಲಿಂಗ್ ಮಾಡುವಂತದ್ದು, ಕಳ್ಳಬಟ್ಟಿ ಸಾರಾಯಿ, ಇದರಿಂದ ತುಂಬಾ ಕುಖ್ಯಾತಗೊಂಡಿತ್ತು. ಯಾಕಂತ ಹೇಳಿದ್ರೆ ಅವತ್ತಿನ ಸಿಸ್ಟಮ್ ಅಂದ್ರೆ ಅವತ್ತು ಎಜುಕೇಶನ್ ಇರಲಿಲ್ಲ, ತುಂಬಾ ಗಡಿ ಭಾಗದಲ್ಲಿತ್ತು. ಈ ಭಾಗದಲ್ಲಿ ಆ ಭಾಗದಲ್ಲಿ ತಮಿಳ್ನಾಡಿದ್ರೆ ಇಲ್ಲಿ ಕರ್ನಾಟಕ ಇದು ಪೂರ್ತಿ ಗಡಿ ಭಾಗ. ಹೀಗಾಗಿ ಇಲ್ಲಿ ಸುಮಾರು ಬೇರೆ ಬೇರೆ ಅವರವ್ರದೇ ವೃತ್ತಿಯನ್ನ ಆಯ್ಕೆ ಮಾಡ್ಕೊಂಡಿದ್ರು. ನಂತರ ದಿನಗಳಲ್ಲಿ ಸುಂದರ್ ಅವರು ಇಲ್ಲಿಂದ ಎಜುಕೇಶನ್ ತಗೊಂಡು ಮುಂದೆ ರಾಜ್ಯದ ಜೈಲಿನ ಅಧೀಕ್ಷಕರಾಗ್ತಾರೆ. ಅದೇ ರೀತಿನೇ ಇದೇ ಮೂಕನಪಾಳ್ಯದಲ್ಲಿ ರಾಜ್ಕುಮಾರ್ ಅವರ ಕಿಡ್ನಾಪ್ ಮಾಡುವ ಹೊತ್ತಿಗೆ ಕೊನೆಯದಾಗಿ ನಾನೇನ ಕೈ ತೋರಿಸ್ತಾ ಇದ್ದೇನೆ, ಅಲ್ಲೊಂದು ಮರ ಇದೆ ಹಿಂದ್ಗಡೆ. ಆ ಮರದ ಕೆಳಗನೆ ಕೂತ್ಕೊಂಡಿರ್ತಾನೆ ವೀರಪ್ಪನ್. ಯಾಕಂದ್ರೆ ವೀರಪ್ಪನಾಗ ಒಂದು ಕಿಡ್ನಾಪ್ ಮಾಡ್ಬೇಕು ಈ ಭಾಗದಲ್ಲಿ, ತುಂಬಾ ದೊಡ್ಡ ಕಿಡ್ನಾಪ್ ಮಾಡ್ಬೇಕು ಅನ್ನುವಂಥದ್ದು ದೊಡ್ಡ ಪ್ಲಾನ್ ಹಾಕೊಂಡೇ ಬಂದಿರ್ತಾನೆ. ಆ ಸಮಯದಲ್ಲಿ ಅದೇ ಮರದ ಕೆಳಗೆ ಇವರನ್ನ ಕರೆಸ್ಕೊಳ್ತಾನ. ಅವನು ಕರೆಸ್ಕೊಂಡಾಗ ಆ ಸಮಯದಲ್ಲಿ ಅವನ ಹತ್ರ ದುಡ್ಡು ಇರುದಿಲ್ಲ. ಅಂದ್ರೆ ಇವರು ಪರಿಚಯಸ್ಥರು ಇದೇ ಊರ್ನವ್ರು ಇನ್ನಿಬ್ರು ಇರ್ತಾರೆ. ಅವ್ರ ಹತ್ರ ನೀವೆಲ್ಲ ನೋಡಿರ್ತೀರ, ಒಂದು ಚೈನ್ ಇರುತ್ತೆ, ಒಂದು ಅವತ್ತು ಲಾಕೆಟ್ ಇರುವಂತ ವೀರಪ್ಪನ್ ಒಂದು ಗೋಲ್ಡ್ ಚೈನ್, ಬಂಗಾರ ಚೈನ್ ಇರುತ್ತೆ. ಆ ಚೈನ್ ಅನ್ನ ಅಡ ಇಡ್ಲಿಕ್ಕೆ ಕೊಡ್ತಾನೆ. ಅಡ ಇಟ್ಟ ನಂತರ ಅಲ್ಲಿಂದ ರೇಷನ್ ತಗೊಂಡೋಗಿ ಕೊಡ್ತಾರ. ಅವ್ರು ಅಡ ಇಟ್ಕೊಂಡು ರೇಷನ್ ತಗೊಂಡೋಗಿ ಕೊಡ್ತಾರೆ. ಅದೇ ಸಮಯಕ್ಕೆ ಪಿ ನಾಗನಾಯಕ್ ಅವ್ರನ್ನು ಕರೆಸ್ಕೊಳ್ತಾನೆ ತನ್ನ ಹತ್ರ. ಆಗ ಅವನು ಅವ್ರ ಹತ್ರ ಕಿಡ್ನಾಪ್ ಮಾಡ್ಲಿಕ್ಕೆ ಬಂದಿದ್ದೇನೆ, ಆದ್ರೆ ಯಾರನ್ನ ಕಿಡ್ನಾಪ್ ಮಾಡ್ಲಿಕ್ಕೆ ಬಂದಿದ್ದೇನೆ ಅಂತ ಹೇಳೋದಿಲ್ಲ, ಅವ್ರನ್ನ ಕಿಡ್ನಾಪ್ ಮಾಡ್ಬೇಕು, ಇವ್ರನ್ನ ಕಿಡ್ನಾಪ್ ಮಾಡ್ಬೇಕಂತ ಇವ್ರ ಹಾದಿ ತಪ್ಪಿಸ್ತಾನೆ. ಇವ್ರಿಗೆ ಬೇರೆ ತರಾನೇ ಹೇಳ್ತಾನೆ. ನಂತರ 15ನೇ ದಿವಸದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕಿಡ್ನಾಪ್ ಮಾಡ್ತಾನೆ. ಹೀಗಾಗೇನೆ ಇವತ್ತೇನು ಒಂದು ತುಂಬಾ ಸುಧಾರಿಸಿದಂತ ಈ ಗ್ರಾಮ ಇದೆ ಮೂಕನಪಾಳ್ಯ. ಈ ಮೂಕನಪಾಳ್ಯ ಹಿಂದೆ ಹೇಗಿತ್ತು, ವೀರಪ್ಪನ್ ಇರುವ ಸಮಯದಲ್ಲಿ ಏನೇನ್ ಸಮಸ್ಯೆಗಳಿದ್ವು ಅಂತೇಳಿ ಪಿ ನಾಗನಾಯಕ್ ಅವ್ರ ಹತ್ರನೇ ನಾವು ಕೇಳುವ. ಯಾಕಂದ್ರೆ ಆ ಕಥೆನ ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ. ವೀರಪ್ಪನ ಹೆಸರು ಯಾವಾಗ ತಳಕ್ ಹಾಕೊಳ್ತಾ ಇರುತ್ತೆ ಆ ಸಮಯಕ್ಕೆಲ್ಲ ಪೊಲೀಸರು ಇವ್ರನ್ನ ಕರ್ಕೊಂಡು ಹೋಗ್ತಿರ್ತಾರೆ. ಸೊ ಅವ್ರನ್ನೇ ಮಾತಾಡ್ತಾ ಹೋಗುವ, ಏನಾಗಿತ್ತು ಏನಿಲ್ಲ ಅಂತ ಹೇಳಿ. ನಂತರ ಇವತ್ತು ಅಭಿವೃದ್ಧಿ ಯಾಕೆ ಹೇಗ್ ಹೊಂದುತ್ತೆ ಗ್ರಾಮ ಅಂತ ಅವ್ರ ಹತ್ರನೇ ಕೇಳ್ತಾ ಹೋಗ ಬನ್ನಿ. ಇವ್ರು ನಾಗನಾಯಕ್ ಅಂತ ಈಗ ಊರಿನ ಒಬ್ಬ ಗಣ್ಯ ವ್ಯಕ್ತಿಗಳಲ್ಲಿ ಇವರು ಒಬ್ರು. ಪುಣಜನೂರು ಬ್ಯಾಂಕಿನ ಒಬ್ರು 25 ವರ್ಷದಿಂದ ಅಲ್ಲಿ ಅಧ್ಯಕ್ಷರಾಗಿ 2 ಬಾರಿ ಸದಸ್ಯನಾಗಿದ್ದೆ. ಈಗ ಆಲ್ರೆಡಿ ಹಾಲಿ ಗ್ರಾಮ ಪಂಚಾಯತಿ ಸದಸ್ಯ. ಈಗ ಅದು ಸರ್ ಇವರು ವೀರಪ್ಪನ್ ಕಾಂಟ್ಯಾಕ್ಟ್ ಅಲ್ಲಿ ಹೇಗೆ ಬರ್ತಾರೆ ಇವರು? ಸರ್ ಈಗ ಕಾಡಂಚಿನ ಗ್ರಾಮ ನಾ ಮೊದಲೇ ಹೇಳಿದೆ ನಿನಗೆ, ಇಡೀ ಊರೇ ಈ ಊರಿನಲ್ಲಿ ಸುಮಾರು 50% ಎಲ್ಲ ಗಂಧ ಸಾಗಣೆ ಮಾಡ್ತಿದ್ವಿ. ಕಾಡಿಂದ ಮಧ್ಯ ಕಾಡಿಗೆ ಅಟ್ಯಾಚ್ ಆಗಿ ಇರೋದು ಊರು ನಿಮಗೆ ನೋಡಿದೀರಾ. ಈಗ ಕಾಡಂಚಿ ಸುಮಾರು 1/2 ಕಿಲೋಮೀಟರ್ 1 ಕಿಲೋಮೀಟರ್ ಹೋಗಿದ್ರೆ ನಾವು ಫಾರೆಸ್ಟ್ ಒಳಗಡೆ ಹೋಗ್ಬಿಡ್ತೀವಿ. ತಮಿಳ್ನಾಡು ಈ ಕಡೆ ಕರ್ನಾಟಕ ದಿಂಬಂ ಇದೆ, ಹೀಗಿದೆಯಲ್ಲ. ಈಗ ಕಾಡಿನ ಅಂಚಿನಲ್ಲಿರೋ ಗ್ರಾಮ ಆಗಿರೋದ್ರಿಂದ ವೀರಪ್ಪನ್ ಕಾರ್ಯ ಚಟುವಟಿಕೆಗಳನ್ನ ವಿಸ್ತರಿಸ್ಬೇಕು ಅವನು. ಅದಕ್ಕೆ ಏನ್ ಮಾಡ್ಬಿಟ್ಟ, ಅಲ್ಲಿ ಕಾಡಿಗೆ ಅಲ್ಲಿ ಹತ್ರ ಇರೋ ಜಮೀನ್ ಹತ್ರ ಇರೋ ಜನಗಳ ಇವ್ರದ್ದು ಕಾಡಂಚಿನ ಹಿಂದ್ಗಡೆ ಜಮೀನಿತ್ತು. ಹಾಗೂ ಹೀಗೂ ಇವ್ರಿಗೆ ಅದು ಕಾಂಟ್ಯಾಕ್ಟ್ ಆಗಿದೆ. ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಇವ್ರನ್ನ ಯಾರು ಅವರು ಗಂಧದ ಏನು ಸ್ಮಗಲ್ ಮಾಡಬೇಕಾಗಿತ್ತು, ಅವ್ರಿಗೆ ಜನ ಬೇಕಾಗಿತ್ತು. ಸೊ ಆ ಒಂದು ಇದಕ್ಕೆ ಏನ್ ಮಾಡಿದ್ದಾರೆ, ಈ ಊರಿನ ಜನಗಳಲ್ಲಿ ಕೇಳಿದ್ದಾರೆ, ವಿಚಾರಿಸಿದ್ದಾರೆ ಯಾರ್ಯಾರು ಇಲ್ಲಿ ಆಕ್ಟಿವ್ ಆಗಿದ್ದಾರೆ ಅಂತ. ಇವರು ಹೆಸರು ಗೊತ್ತಾಗಿದೆ ಅವರಿಗೆ.
ಸೊ ಆ ನಂತರ ವ್ಯವಸ್ಥೆಗಳಲ್ಲಿ ಇವರು ಅವ್ರ ಜೊತೆ ಮಿಂಗಲ್ ಆಗಿದ್ದಾರೆ. ಮತ್ತೆ ಆ ನಂತರದ ದಿನಗಳಲ್ಲೂ ಕೂಡ ಪೊಲೀಸ್ನವರು ಕೂಡ ಇವನಿಗೆ ಬಂದು ಕೌನ್ಸಿಲಿಂಗ್ ಮಾಡಿದ್ರು. ಆಮೇಲೆ ಇವನ ಅಂಗಡಿ ಇಟ್ಕೊಂಡಿದ್ರು, ಅಂಗಡಿಯಿಂದ ಇವರು ರೇಷನ್ ವೀರಪ್ಪನಿಗೆ ಸಹಾಯ ಮಾಡ್ತಾನೆ ಅಂಗಡಿಯಿಂದ ರೇಷನ್ ಅಂತ ಹೇಳಿ ಅಂಗಡಿ ಕೂಡ ಬೆಂಕಿ ಹಾಕ್ಬಿಟ್ರು STFನವರು, ಅಂಗಡಿನೆಲ್ಲ ತೆಗೆದು. ಸೊ ಆ ತರ ಇದೆ. ಈಗ ಅವನ ಬಾಯಿಂದಾನೇ ನೀವು ಕೇಳಿ ಹೇಗೆ ಅವನು ಇದಕ್ಕೆ ಸಿಗಾಕೊಂಡ್ಬಿಟ್ಟಿದ್ದಾನೆ, ಹೇಗೆ ವೀರಪ್ಪನ್ ಚಕ್ರವ್ಯೂಹದಲ್ಲಿ ಸಿಗಾಕೊಂಡ, ಯಾವ ರೀತಿ ಸಿಗಾಕೊಂಡ ಅನ್ನೋದನ್ನ ನೀವು ನಾಗನಾಯಕ್ ಅವರ ಬಾಯಿನಲ್ಲೇ ಕೇಳಿ. ಕಿಡ್ನಾಪ್ ಮಾಡೋಕ್ಕಿಂತ ಮೊದಲು ಹಿಂದೆ ಬೆಟ್ಟದಲ್ಲಿ ಅಂದ್ರೆ ಇದು ತಾಳ್ವಾಡಿ ಹಿಂದ್ಗಡೆ ನಿಮ್ಗೆ ಕಾಣೋದು, ಆಗ ಇಲ್ಲೇ ಬಂದು ಕೂತ್ಕೊಂಡಿರ್ತಾನ. ಇಲ್ಲ ಅದು ನಮ್ಗೆ ಅದು ಇಲ್ಲಿ ಒಟ್ಲಿ ಬಂದು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ದು ಇಲ್ಲಿ ಒಂದು ಅದು 4-5 ಸಲ ಹೇಳಿ ಆಮೇಲೆ ಒಂದು ನಮ್ಗೆ ಅದೇ ಲಾಸ್ಟ್ಲಿ ನಾವೆಲ್ಲ ಎವರಾಗಿ ಕೇಸು ಅದು ಇದು ಆಗಿತ್ತಲ್ಲ, ಅವಾಗೆಲ್ಲ ಊರ್ಲೆಲ್ಲ ಬಟ್ಟಿ ಸರಾಪ್ ಮಾಡೋದು, ಗಂಧದ ಮರ ಮಾಡೋದೆಲ್ಲ ಮಾಡ್ಕೊಂಡಿದ್ನಲ್ಲ, ಅವಾಗ ಊರೇ ಇದ್ದು ಎಲ್ಲ ಮಾಡ್ತಿದ್ರು. ಏಕ್ದಮ್ ಬಂದು 91-92ರಲ್ಲಿ ಬಂದು STFನವರು ಯಾರೋ ಮೂಗರ್ಜಿ ಬರೆದ್ರು ಏನೋ ಗೊತ್ತಿಲ್ಲ, ಆವಾಗ ಬಂದು ಏಕ್ದಮ್ ಒಂದು ಗೊತ್ತಿಲ್ಲದೆ ನಾವು ದೇವಸ್ಥಾನ ಮಾಡದಲ್ಲೇ ನಿಂತಿದ್ದೆ, ನಾನು ಲಕ್ಷ್ಮೀ ದೇವಸ್ಥಾನ ಮಾಡದಲ್ಲೇ ನಿಂತಿದ್ದೆ. ಎಲ್ಲ ಮಾಮೂಲಿ ಡ್ರೆಸ್ ಹಾಕೊಂಡು ಬಂದು ನಮ್ಮ ಅಂಗಡಿಗೆ ಬಂದು ಏಕ್ದಮ್ ನನ್ನ ತಮ್ಮ ಇದ್ದ, ಏಕ್ದಮ್ ಅಂಗಡಿಯಿಂದ ಬಿಸಾಕ್ಬಿಟ್ಟು ಎಲ್ಲ ಹೊಡೆದು ಫುಲ್ಲಾಗಿ ಇದು ಮಾಡಿ ಅಂಗಡಿಯೆಲ್ಲ ಮನೆಯಲ್ಲಿರೋದು ಎಲ್ಲ ರಿಕಾರ್ಡು ಅದು ಇದೆಲ್ಲ ಎತ್ಕೊಂಡು ಹೊರಗಡೆ ಬೆಂಕಿ ಹಾಕಿ ಸುಟ್ರು, ಬಟ್ಟೆ ಬರಿ ಎಲ್ಲ ಬೇಯಿಸ್ಬಿಟ್ರು. ಆವಾಗ ನಾನು ಏನು ಮಾಡಿದೆವು ಏಕ್ದಮ್ ನಮ್ಗಂತೂ ಈರಪ್ಪನಿಗೂ ನಮ್ಗೆ ಏನು ಟಚಪ್ ಇಲ್ಲ, ನಮ್ಗೆ ಗೊತ್ತೂ ಇಲ್ಲ. ಆ ಟೈಮ್ಗೆ 90-92ರಲ್ಲಿ ಬಂದದ್ದು STFನವರು ನಮ್ಮ ಅಂಗಡಿ ಇತ್ತು, ನಮ್ಮ ತಮ್ಮ ಇದ್ದ ಅಂಗಡಿಲಿ ಬಿಡಿಸಿ ಊರವ್ರಿಗೆಲ್ಲ ಗೊತ್ತು. ಎಲ್ಲ ಬೆಂಕಿ ಹಾಕಿ ನನ್ನ ತಮ್ಮನಿಗೆ ಹಿಡ್ಕೊಂಡು ಸುಮಾರು ಜನಕ್ಕೆ ಹಿಡ್ಕೊಂಡು ಹೊಡೆದು ಇದು ಮಾಡಿದ್ರು. ಆವಾಗ ನಾನು ಏನು ಮಾಡಿದ್ವಿ ಹೆದರ್ಕೊಂಡು ಓಡ್ ಹೊಂಟದಿ, ತಾಳವಾಡಿ ಮೇಲೆ ಹೋಗಿ ಬೆಂಗಳೂರು ಹೊಂಟದಿ. ನಾನು ಹೆದರಿಕೆ ತನ ಏನು ಹಿಂದೆ ಮುಂದೆ ಗೊತ್ತಿಲ್ಲ, ಡೈರೆಕ್ಟಾಗಿ ಕರೆದು ಹಿಂಗಿಲ್ಲ ಹಿಂಗೆ ಅಂತ ಹೇಳಿದರೆ ಇರೋ ವಿಷಯ ಹೇಳೋ, ಏನು ಗೊತ್ತಿಲ್ಲದೆ ಈರಪ್ಪ ಅಂತಾರಲ್ಲ ಭಯ, ಓಡ್ಬಿಟ್ಟ ಮೇಲೆ ನಮ್ಮ ಹೆಂಗಸರು ಆವಾಗ ಬೆಮ್ಮನ್ಸಿ, ಆವಾಗ ಬೆಮ್ಮನ್ಸಿದ್ದಾಗ ಏನು ಮಾಡೋದು ಇಲ್ಲಿ ಮನೆ ಮಠ ಎಲ್ಲ ಹೊಡೆದು ಬೆಂಕಿ ಹಾಕ್ಬಿಟ್ರು. ಅವ್ರು ಎಲ್ಲಿರೋದು ಅದಕ್ಕೆ ಬಂದು ಬೇರೆಯವ್ರು ಕರ್ಕೊಂಡ್ಬಂದು ಬೆಂಗಳೂರೇ ಬಿಟ್ಟರು. ಬೆಂಗಳೂರಲ್ಲೇ ಇದ್ದೋ JP ನಗರದಲ್ಲೇ ಬನ್ಸಕ್ರಿ ಹತ್ರ ಒಂದು ಮನೆ ಮಾಡ್ಕೊಂಡು ಅಲ್ಲೇ ಇದ್ದು ಸುಮಾರು ದಿವಸ ನನ್ನ ಮಗಳದ್ದು ಡೆಲಿವರಿ ಆಯಿತು. ಡೆಲಿವರಿ ಆಗಿ ಸ್ವಲ್ಪ ದಿವಸಕ್ಕೆ ಇನ್ಫಾರ್ಮೇಶನ್ ಯಾರೋ ಅಲ್ಲವ್ರು ಅಂತ ಕೊಟ್ಬಿಟ್ರು. ಬೆಂಗಳೂರಲ್ಲಿದ್ದು ಈ ರೀತಿ ಇನ್ಫಾರ್ಮೇಶನ್ ಕೊಟ್ಬಿಟ್ರು ಯಾರೋ, ಬೆಂಗಳೂರ್ಲಾರು ಅಂತ. ಅದಕ್ಕೇನು ಮಾಡೋದು ಅಲ್ಲಿಂದ ತಪ್ಪಿಸ್ಕೊಂಡು ಬೇರೆ ಕಡೆ ಹೊಂಟೋದು. ಮಗಳು ಡೆಲಿವರಿ ಆಗಿದ್ದು. ಆಮೇಲೆ ಇದ್ದು ಮನೆಗೆ ನಾವು ಇದ್ದು ಮನೆಗೆ ಬಂದಾಗ ಅವ್ರಿಗೂ ಇಂಕ್ವೈರಿ ಮಾಡ್ರ ಮನೆಯವ್ರಿಗೆ ಎಲ್ಲಿ ಹೊಂಟೋದ್ರು ಅಂದ್ಬಿಟ್ಟು, ಏನೋ ಅವ್ರ ಮನೇಲಿ ಗಲಾಟೆ ಅಂದ್ಬಿಟ್ಟು ಹೊಂಟೋದ್ರು ಅಂತ ಹೇಳಾರ. ನಾವು ಹೋದೇಟಿಗೆ ಕೂರಿಸ್ಕೊಂಡ್ರು, ಮನೇಲಿ ಕೂತಿದ್ದೆ ನಾನು. ಅಷ್ಟರಲ್ಲಿ ಸಡನ್ ಆಗಿ ನಮ್ಮ JP ನಗರ ಪೊಲೀಸ್ನವರೇ ಮನೆಗೆ ಬಂದ ರೌಂಡ್ ಹಾಕೊಂಡ್ರು. 91-92 ಗಲಾಟೆ ಆದ್ದು. ಆವಾಗ ರೌಂಡ್ ಹಾಕೊಂಡ್ರು ಬಂದು ಪೊಲೀಸ್ನವ್ರು ಸಡನ್ ಆಗಿ ಬಂದು ಹಿಡ್ಕೊಂಡ್ರು. ಅದು ಸಡನ್ ಆಗಿ ಬಂದು ಕೈ ಹಾಕ್ನಿಲ್ಲ, ಸುಮ್ಮನೆ ಮಾಡ್ಕೊಂಡು ಹಿಡಿದ್ರು. ಆಮೇಲೆ ನಾನು ನೋಡ್ಕೊಂಡು ಬಿಡಿ ಸರ್ ಡಿಪಾರ್ಟ್ಮೆಂಟ್ನವರೇ ಗೊತ್ತಾಯ್ತು, ಕರ್ಕೋದ್ರು JP ನಗರ ಟೆಸ್ಟ್, ಏನಪ್ಪ ಸಮಾಚಾರ ಅಂದರು. ನಾನು ಹಿಂಗೆ ಸರ್ ಈ ರೀತಿ ಮನೇಲಿ ಬಂದು ಏಕ್ದಮ್ ಅಂಗಡಿ ಎಲ್ಲ ಉಣಿಸಿ ಬೇಯಿಸಿ ಇದು ಮಾಡಿದಾಗ ಹೆದರ್ಕೊಂಡು ಓಡ್ ಬಂದ ನಿಜ. ನಮಗೂ ಈರಪ್ಪನಿಗೂ ಏನು ಸಂಬಂಧ ಇಲ್ಲ, ನಾವು ನೋಡೂ ಇಲ್ಲ, ಇದೇ ಫಸ್ಟು. ಅದಕ್ಕೆ ಹೆದರ್ಕೊಂಡು ಓಡ್ ಬಂದ. ಏನೋ ಕರೆದು ಕೇಳಿದರೆ ಹೇಳೋ ಈ ರೀತಿ ಆಯಿತು ಸಾ. ಆಮೇಲೆ ರೈಫಲ್ ಎತ್ಕೊಂಡು ನಿಲ್ಲಿಸ್ಬಿಟ್ಟು ಪಕ್ಕದಲ್ಲೇ ರೈಫಲ್ ಎತ್ಕೊಂಡು ಇದೇನು ಅಂತ ರೈಫಲ್ ಸರ್ ಸುಟ್ಟಾಗ್ರೆ ಸತ್ತೋಯ್ತೀನಿ ಅಂದು. ಹಂಗೆ ಅಂದಿ ನಾನು, ಸುಟ್ಟಾಗಿದ್ರೆ ಸತ್ತೋಯ್ತೀನಿ ಅಂದು. ಹಾಂ ಸುಟ್ಟಾಗಿ ತಪ್ಪಾಡಿದ್ರೆ ಸುಟ್ಟಾಗಿ ಸಾ. ನಮಗೂ ಈರಪ್ಪನಿಗೆ ಏನೂ ಲಿಂಕೆಲ್ಲ ನೋಡೂ ಇಲ್ಲ, ನಾವು ಸುಟ್ಟಾಕಿ ಅಂದು. ಆಮೇಲೆ ಏಕ್ದಮ್ ನಮ್ಮ ಹಿಡ್ಕೊಂಡು ಹೊಡೆಯಕ್ಕೆ ನಿಲ್ಸ್ಕೊಂಡೆ ಪಕ್ಕದಲ್ಲಿ ಹೊಡೆಯಕ್ಕೆ ಮಾಡಿದ್ರು. ನಾ ಹಿಂಗೆ ತಿರುಗ್ಬಿಟ್ಟು ಏಕ್ದಮ್ ಗೋಡೆಗೆ ಹೊಡೆದ್ಬಿಟ್ರು. ಮುಟ್ನೇ ಇಲ್ಲ, ಅವರೇ ಇದಾಗ್ಬಿಟ್ಟು ಕೈ ಅವ್ರಿಗೆ ಇದಾಗಿದ್ದು, ಮುಟ್ನೇ ಇಲ್ಲ, ಸುಮ್ಗಿದ್ಬಿಟ್ಟು. ಆಮೇಲೆ ಶಂಕರಬಿದ್ರಿ ಸಾಹೇಬ್ರಿಗೆ ಫೋನ್ ಮಾಡಿ ಹಿಡಿದ್ಬಿಟ್ಟು ಅಂದದಕ್ಕೆ ಆಮೇಲೆ ಬೆಂಗಳೂರಿಂದ ಇಲ್ಲಿಂದ ನಾನು ಬಂತು ಜೀಪ್ ಬಂದು ಇಬ್ಬರು ಸಾಹೇಬರು ಬಂದರು. ಅಲ್ಲಿ ಗಾಡೀಲಿ ಕರ್ಕೊಬಂದರು, ಚೈನ್ ಗಿನ್ ಹಾಕಿ ಕರ್ಕೊಬಂದ್ರು. ಚೈನ್ ಬಳೆ ಹಾಕಿ ಚೈನ್ ಹಾಕಿ ಕರ್ಕೊಬಂದ್ರು. ನಾ ಹೇಳ್ದೆ ಯಾವ್ದು ಸಾಹೇಬ್ರ ಸರ್ ನಾನು ಈಗ ಬಂದ್ಬಿಟ್ಟು ಡೆಲಿವರಿ ಇಲ್ಲ ಅಂದ್ರೆ ಸಿಗ್ತಿರಲಿಲ್ಲ, ಎಲ್ಲ ಹೊಂಟೋನು. ಈಗ ಸಿಕ್ಬಿಟ್ಟು ನೀವು ತಳ್ಳಿದ್ರು ಹೋಗಲ್ಲ ಸರ್, ಏನಿದ್ದು ಕೇಳಿ ಅಂದ್ಬಿಟ್ಟೆ ಅವರೊಂದಿಗೆ ಹೇಳ್ಕೊಂಡು ಬಂದು ಇದಕ್ಕೆ ತಗೋದ್ರು. ರಾಮಪುರ ತಗೋದ್ರು, ಅಲ್ಲಿ ಸಾಹೇಬ್ರಿಗೆ ಫೋನ್ ಮಾಡೋದು. ಆಮೇಲೆ ದಿಂಬ ಬಂದರು, ದಿಂಬಂಬ್ಲಿ ಅವರು ಅಂತ, ಅಲ್ಲೂ ಸಿಕ್ನಿಲ್ಲ. ಆಮೇಲೆ ನಗರ ಬಂದ್ಬಿಟ್ಟು ನಗರದಲ್ಲೂ ಇರಲಿಲ್ಲ ಸಾಹೇಬರು. ಆಮೇಲೆ ಅವಾಗ ಇವರಿದ್ರು, ಅವ್ರಿಗೆ ಬಂದು ಬಿಟ್ಟಾಗ ಸಾಹೇಬ್ರು ಒಬ್ಬರೇ ಇದ್ರು ಆಫೀಸ್ಲಿ. ಆಮೇಲೆ ಸಾಹೇಬ್ರು ಹೇಳಿದ್ರು, ಏನಪ್ಪ ನಾನು ವಯಸ್ಸಾಗದಂತ ಸಣ್ಣ ವಯಸ್ಸಿನವ್ರೆ ಹಂಗೆ ಹಿಂಗಂದ್ರು. ಹಾಂ ಸರ್ ಏನು ಸಮಾಚಾರ, ನಿನ್ಗೇನು ಬೇಕು, ಏನು ಸಪೋರ್ಟ್ ಬೇಕು ನಾವು ಮಾಡ್ತೀವಿ, ಈರಪ್ಪನ ಬಗ್ಗೆ ಹೇಳು ಹಂಗಂದ್ರು. ಸರ್ ಗೊತ್ತಿಲ್ತು ಹೆಂಗೆ ಹೇಳೋಕ್ಕಾದ್ದು ಸರ್, ಅವ್ರಿಗೂ ನಮ್ಗೆ ಲಿಂಕು ಇಲ್ಲ, ನೋಡೂ ಇಲ್ಲ. ನಾವು ಹೆಂಗೆ ಹೇಳೋಕ್ಕಾದ್ದು, ಇನ್ನೂ ಬಿಸ್ನೆಸ್ ಮಾಡ್ತಿದ್ರು ಊರವರೆಲ್ಲ, ಬಟ್ಟಿ ಮಾಡೋದು, ಗಂಧದ ಮರ ಮಾಡ್ತಿದ್ರು ಹೊರತು ಅವನಿಗೂ ಈರಪ್ಪನಿಗೂ ನಮ್ಗೆ ಲಿಂಕ್ ಇಲ್ಲ ಸರ್. ಏಕ್ದಮ್ ಬಂದು ಮನೆಯೆಲ್ಲ ಉಂಡಿಸಿ ಪೆಟ್ಟಿ ಅಂಗಡಿ ಉಂಡಿಸಿ ಬೆಂಕಿ ಹಾಕ್ತದೆ ಹಿಂಗೆ ಓಡ್ಬಿಟ್ಟದು ನಿಜ. ಡೈರೆಕ್ಟಾಗಿ ಕರೆದು ಕೇಳಿದರೆ ಡೈರೆಕ್ಟಾಗಿ ಬಂದು ಹೇಳೋ ಸರ್ ಹಿಂಗಿಲ್ಲ ಹಿಂಗೆ ಅಂತ ಹೇಳೋ. ಏಕ್ದಮ್ ಅಂಗಡಿ ಹೊಡೆಯೋದು ಮಾಡೋದು, ನಮ್ಮ ತಮ್ಮನಿಗೂ ಹಿಡ್ಕೊಂಡ್ರು ಹೊಡೆದ್ರು. ಅದಕ್ಕೆ ನಾನು ಹೆದರಿಗೆ ಓಡೋದದ್ದು ನಿಜ ಸರ್ ಅಂತ ಹೇಳಿದೆ. ಇಲ್ಲ ತಗೋಗ್ರಿ ಇವ್ರಿಗೆ ಬೆಟ್ಟಕ್ಕೆ ಅವ್ರಿಗೆ ಸ್ವಲ್ಪ ತಗೋಗ್ರಿ ಇವ್ರಿಗೆ ಅಂದರು. ಟಾರ್ಚರ್ ಕೊಟ್ಟರು ಸರ್, ಬೆಟ್ಟದಲ್ಲಿ ಹೋಗಿ ಟಾರ್ಚ್ ಕೊಟ್ಟರು. ಆಮೇಲೆ ಒಂದು ಹೇಳಿದ್ವಿ ಬೆಟ್ಟ ಕರ್ಕೊಂಡ್ರು. ಟಾರ್ಚರ್ ಅಂದ್ರೆ ಏನು ಸಾ, ಅಲ್ಲಿ ಯಾರಂತಾನೆ ಕಂಡು ಹಿಡಿಯೋಕ್ಕಾಗಲ್ಲ. ಎಲ್ಲರೂ ಗೋಡೆ ದಿಗಾನ ತಿರುಗಿ ಕೂತ್ಕೋಬೇಕು, ಲೇಡೀಸು ಅವರು ಎಲ್ಲ ಕೂತ್ಕೊಂಡು ನಮ್ಮ ಕರ್ಕೋದ್ರು. ನಾನು ಒಂದು ಹೇಳಿದೆ, ಈರಪ್ಪನ ಕಡೆಯವ್ರು ಸುಮಾರು ಜನ ಹಿಡಿದಿದ್ರು ಇದರಲ್ಲಿ ಯಾರು ಒಬ್ಬರಾರು ನಾಗನ್ ನೋಡಿ ಬನ್ನಿ ಸರ್ ಇಲ್ಲೇ ಸುಟ್ಟಾಕಿ. ಇಲ್ಲಿ ಯಾರು ಇಷ್ಟು ಜನ ಅವರ ಯಾರು ನನಗೆ ನೋಡಿ ಇವ ಸಪೋರ್ಟ್ ಮಾಡೋಣ ಅಂತ ಒಬ್ರ ಕೈಲಿ ಹೇಳಿಸಿ ಎಲ್ಲರೂ
ಇಲ್ಲೇ ಸುಟ್ಟಾಗಿ ಅಂದಿನ. ಆಮೇಲೆ ಎಲ್ಲರೂ ಕರೆದು ಕೇಳಿದ್ರು, ಯಾರು ಗೊತ್ತಿಲ್ಲ ಅಂತಾನೆ ಕೈ ಮುಗಿ ಹೇಳ್ತಿದ್ರು. ಅಲ್ಲಿ ಸುಮಾರು ಒಂದು 80-90 ಜನ ಇದ್ರು. ಅವ್ರ ಪರಿಸ್ಥಿತಿ ಏನ್ ಸಹ. ಆಮೇಲೆ ಎಲ್ಲ ಬುಂಡೆ ಮಾಡಿಸ್ಬಿಟ್ಟಿದ್ರು. ಒಳ್ಳೆ ಹುಡುಗಿರು ಎಲ್ಲರೂ ತಂದು ಅವ್ರಿಗೊಂದ್ ಕಡೆ ನಮ್ಗೊಂದ್ ಕಡೆ ಕೂರ್ಸಾರೆ, ಎಲ್ಲ ಒಂದೇ ಜಾಗ. ಅವ್ರ ಮುಂದೆನೆ ಎಲ್ಲಾರ್ಗು ಚಿತ್ರಹಿಂಸೆ, ಕರೆಂಟ್ ಕೊಡೋದು, ಎಲ್ಲ ಎರ್ತಪೆಟ್ಟಿ ಕರೆಂಟ್ ಕೊಡೋದು, ಇದ್ ಮಾಡೋದೆಲ್ಲ ಮಾಡ್ತಿದ್ರು. ಊಟ ಕೊಡೋ ಊಟ ಇಸ್ಕೋಬೇಕು, ಗಂಜಿ ತಿನ್ಕೋಬೇಕು, ಎಲ್ಲ ಒಂದೇ ಜಾಗದಲ್ಲಿ ಕೂತಿರ್ಬೇಕು. ಆಮೇಲೆ ಈರಪ್ಪನ್ ಸುಮಾರು ಸೀಟಲ್ಲಿ ನಮ್ದು ಒಂದು 10-15 ಜನ ಇದ್ದದಲ್ಲಿ ನಮ್ಗೆ ಅಷ್ಟರಲ್ಲಿ ಇಲ್ಲಿ ಬೇಲ್ಗಿಲ್ಲೆಲ್ಲ ತಗೊಂಡಿದ್ದು. ಆಮೇಲೆ ಇಲ್ಲಿಂದಾನು SP ಸಾಹೇಬ್ರು, ನಗರ SP ಸಾಹೇಬ್ರು ನಮ್ಮ ಮನೆಯವರೆಲ್ಲ ಹೋಗಿದ್ ಮಾಡಿದಾಗ ಅರ್ಜೆಂಟಾಗಿ ಕಳಿಸಿಗೆಲ್ಲ ಇದು ಮಾಡಿದ್ರು. ಆಮೇಲೆ ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ಕಾರ್ಯಾಚರಣೆ ಈರಪ್ಪಂದು ನಡೀತಲೆ ಅಂದಾಗ ಅಲ್ಲಿ ಯಾರು ವಯಸ್ಸಾಗಿರೋ ತಗೊಂಡೋಗಿ ಸುಟ್ಟಾಗ್ಬಿಟ್ಟು ಕಾಳಿ ಓಡ್ತಿದ್ದ, ಸುಟ್ಟಾಗ್ಬಿಟ್ಟು ಇಂಪ್ರೂವ್ಮೆಂಟ್ ಮಾಡ್ಬಿಡೋದು, ಎನ್ಕೌಂಟರ್ ಮಾಡ್ಬಿಟ್ಟು ಈರಪ್ಪನ ಆಳು ಸಿಕ್ಕಿದ್ರು ಗ್ಯಾಂಗು ಒಬ್ಬರಿಗೆ ಸುಟ್ಟಾಗ್ಬಿಟ್ಟು ಅಂತ ಮಾಡೋದು. ಒಂದು 15 ದಿವಸ ಇದ್ದೆ ಅಷ್ಟೇ. ಬರೀ ಚಿತ್ರಹಿಂಸೆನೆ, ಒಬ್ಬರೊಬ್ಬರಿಗೆಲ್ಲ ಬರೀ ಕರೆಂಟ್ ಹಿಡಿಯೋದು ಮಾಡೋದು. ಗೊತ್ತಿರತ್ತಾನೆ ಹೇಳಕ್ ಸರ್, ಗೊತ್ತಿಲ್ದ ಹೆಂಗ್ ಹೇಳಕದ್ದು? ಸುಳ್ಳು ಹೇಳ್ಬಿಟ್ಟು ತಪ್ಸಕದ್ದ? ಸುಳ್ಳು ಹೇಳ್ಬಿಟ್ಟು ತೋರಿಸ್ಬೇಕು ತಾನೆ. ಸುಳ್ಳು ಹೇಳ್ಬಿಟ್ಟು ಹೆಂಗ್ ಮಾಡೋದು? ನಿಕ್ಕರು ಬಟ್ಟೆ ಇರಲ್ಲ ಒಬ್ಬ ಕೆಲವ್ರಿಗೆ. ಆಮೇಲೆ ಕೊಡೋರು ಎಲ್ಲಾರ್ಗು ಬುಂಡೆ ಮಾಡಿಸ್ಬಿಟ್ಟಿದ್ರು. ಯಾರ ಮುಖ ತಲೆ ಬೋಳ್ಸಿ, ಯಾರ ಮುಖ ಏನಂತ ಗೊತ್ತಿಲ್ಲ ಹಂಗಿದ್ರು. ಒಂದೊಂದು ಮನೇಲಿ ಸುಮಾರು ಜನಕ್ಕೆ ತಂದೊಂದು ಚಿಕ್ಕಪ್ಪ ದೊಡ್ಡಪ್ಪ ಅಂದ್ಬಿಟ್ಟು ತಮಿಳ್ನವ್ರಿಗೆಲ್ಲ ಸುಮಾರು ಜನಕ್ಕೆ ತಂದು ಹಾಕಿದ್ರು ಅಲ್ಲಿ ತಮಿಳ್ನವ್ರಿಗೆ. ಆಮೇಲೆ ಒಬ್ಬರಿದ್ದು ಕೇಳಿದ್ರು, ಸಾಹೇಬ್ರು ಕೇಳ್ಕೊಂಡಿದ್ರು ನಾಗಣ ನಿಮ್ಮ ಹೆಸರನಾಗ ಅಂದ್ರು. ಅಂದಿ ನಿಮ್ದೇ ಮಾತಾಡ್ತಿದ್ದು ಇಲ್ಲಿ ಜಾಸ್ತಿ, ನಿಮ್ದೇ ಮಾತಾಡ್ತಿದ್ದು ಜಾಸ್ತಿ. ಅವ್ರು ರಿಲೀವ್ ಆಗೋದ್ರು ಅಂತೆಲ್ಲ ಹೇಳೋರು. ಅವ್ರು ರಿಲೀವ್ ಆಗಿ ಬರೋ ಗಂಟ ನಾನು ಇದು ತಗೊಂಬಿಡಿ. ಒಂದು 70-80 ಜನ ಇದ್ರು. ಎಲ್ಲ ಈ ಕಡೆ ತಿರುಗಿ ನೋಡೋಗಿಲ್ಲ, ಎಲ್ಲ ಗೋಡೆ ದಿಕ್ಕನೆ ತಿರುಗಿ ಕೂತ್ಕೋಬೇಕು. ಬೆಳಗಿನ ಸಾಯಂಕಾಲ ಗಂಟ ಸ್ವಲ್ಪ ಕೂತಿರೋದೆ. ಅವ್ರು ಬೇಕಂದ್ರೆ ಕರ್ಕೋಗಿ ಕರೆಂಟ್ ಕೊಡೋದು, ಪೆಟ್ಟಿಗಳು ಇದು ಮಾಡೋದು, ಇದು ಕೊಡೋದು. ನಮಗೂ 2-3 ದಿವಸ ಫುಲ್ ಇದು ಮಾಡಿದ್ರು. ಕೂತ್ಕೊಂಡೇ ಮನಗಬೇಕು, ಕೂತ್ಕೊಂಡು ಮನಗವರು ಅಲ್ಲೇ ಬಿದ್ದರೆ ಸಾಕು. ಇದು ಕೂತ್ಕೊಂಡೇ ಇದು ಮಾಡ್ಕೊಂಡು ಇರ್ಬೇಕು. ಅವಾಗ ಉಸಾರು ಸೆಂಟ್ರಿಗಳು ಇರ್ತಿರಲ್ಲ, ಅವರೆಲ್ಲ ಏನಂತ ಕೇಳ್ಕೊಂಡೇ ಇರೋರು. ಸೆಂಟ್ರಿಗಳು ಊಟ ಕೊಡೋರು, ಮಾಡ್ಕೊಂಡು ಕೊಡೋದನ್ನ ಈ ಪೆಟ್ಟಿಗೆ ಕೊಡ್ತಾರೆ. ಬೆಳಗ್ಗೆನಾಗೆ ಸಾಯಂಕಾಲನಾಗ ಊಟ ಕೊಡ್ತಾರೆ, ತಿನ್ಕೊಂಡು ಇದು ಬಿಡೋದು. ಲೇಡೀಸ್ಗೆಲ್ಲ ಬೇರೆ, ಅವ್ರಿಗೆ ಬೇರೆ ಸಪ್ರೇಟ್ ರೂಮು. ಮನ್ಗವರ್ಲಿ ಡ್ರೆಸ್ ಇತ್ತು. ನಾವು ನೋಡಿದಾಗಂತ ಬೆತ್ತಲೆ ಇಲ್ಲ ಡ್ರೆಸ್ ಇಲ್ಲ ಇತ್ತು. ಗಂಡಗ ಮಾತ್ರ ಎಲ್ಲ ಬುಂಡೆ ಮಾಡಿಸ್ಬಿಟ್ಟಿದ್ರು. ಸುಮಾರು ಜನ ಅಳಬರ್ಗೆ ನಾವು ಹೋದಾಗ ಅಳಬರ್ಗೆಲ್ಲ ಇದ್ರಲ್ಲ, ಸುಮಾರು ದಿವಸ ಇದ್ರಲ್ಲ, ಅವ್ರಿಗೆ ಬುಂಡೆ ಮಾಡ್ಬಿಟ್ಟು ಅವ್ರಿಗೆ ಈರಪ್ಪಂಗೆ ಸಪೋರ್ಟ್ ಮಾಡಿರೋರ್ಗೆ ಇವ್ರಿಗೆಲ್ಲ ಕರ್ಕೊ ಬಂದು ಅಲ್ಲಿ ಸೇರಿಸಿದ್ರು. ಬೆಟ್ಟಕ್ಕೆ ತಗೊಬತ್ತಿದ್ರು. ಎಲ್ಲರಿಗೂ ಯಾರು ಇನ್ಫಾರ್ಮೇಶನ್ ಈರಪ್ಪನ ಸಪೋರ್ಟ್ ಮಾಡೋರು ಕರ್ಕೊ ಬಂದು ಬೆಟ್ಟದಲ್ಲಿ ಸೇರಿಸ್ತಿದ್ರು. ನಮ್ಗೆ ಅಲ್ಲಿಂದ ಇದಾದ್ಮೇಲೆ ನಾನು ಇದುವರೆಗೂ ತುಪಾಕಿ ಅನ್ನೋದು ಮುಟ್ಟಿಲ್ಲ, ಇದುವರೆಗೂ ಬೇಟೆ ಅನ್ನೋದು ಆಡಿಲ್ಲ, ಇದುವರೆಗೂ ಒಂದು ಕೋಳಿ ಕೂಡ ಇವತ್ತು ಕೂಡ ನಾವು ಕೂದೋರಿಲ್ಲ. ನಮ್ಗೆ ಅದಾಗೋದಿಲ್ಲ. ನನಗೆ ಅಲ್ಲಿಂದ ಟಾರ್ಚರ್ ಮೇಲೆ ಟಾರ್ಚರ್ ಕೊಡ್ತಾರೆ ಅಂದ್ಬಿಟ್ಟು ಕರ್ಕೋಗಿರಿ ಅಂತ ಆಫೀಸ್ ಕರ್ಕೊಬಂದು ಸಾಹೇಬರು ಇದ್ರು. ತಗೋಗಿ ನಗರ ಅರ್ಜೆಂಟ್ ಅಂತ ಕರ್ಕೊಬಂದು ಕೊಂಬು ತುಪಾಕಿ ಆ ಚೀಲ ಎಲ್ಲ ತಂದು ನನ್ನ ಮೇಲೆ ನಮ್ಮ ಕೇಸ್ಗೆ ಹಾಕಿ ನನ್ನ ಕೇಸ್ ಮಾಡ್ಬೇಕಲ್ಲ. ತುಪಾಕಿ, ಕೊಂಬು, ಬ್ಯಾಗು ಎಲ್ಲ. ನಾನು ಆದರೂ ಸಾಹೇಬ್ರು ಹೇಳಿದೆ, ಸರ್ ನಾನು ಇದುವರೆಗೂ ಕೂಡ ಕೈಲಿ ತುಪಾಕಿ ಮುಟ್ದೋನಿಲ್ಲ, ಒಂದು ಕೋಳಿ ಮರಿನೂ ಇದುವರೆಗೂ ಕೂದೋನಿಲ್ಲ. ಈ ರೀತಿ ಮಾಡ್ತಿರಲ್ಲ ಸರ್, ಏನಪ್ಪ ಮಾಡೋ, ಒಂದು ದೊಡ್ಡ ಆಫೀಸರ್ ಮಾಡೋದನ್ನ ನಾವು ಮಾಡಲೇಬೇಕು ಹಂಗಂತ ತಂದು ಹಾಕಿದ್ರು. ಫೋಟೋ ತೆಗೆದ್ರು, ಹಾಕಿದ್ರು, ಎಲ್ಲ ಬಂತು. ಆಮೇಲೆ ಜೈಲಿದ್ದು ಒಂದು 15 ದಿವಸ ಇದ್ದು ರಿಲೀಸ್ ಆದಿ. ನಗರದಲ್ಲಿ ಇದ್ದೆ ಅವಾಗ. ರಿಲೀಸ್ ಆಗಿ ಹೊರಗಡೆ ಬಂದು ಅಲ್ಲಿಂದನೇ ಬಂದು ಜೀಪ್ಲಿ ಎತ್ಕೊಂಡು ಎಷ್ಟೇ ಪೊಲೀಸ್ನವ್ರು ತಗೋಗಿ ಪುನಃ 15 ದಿವಸ ಕೊಳ್ಳಾಗಲದಲ್ಲಿ ಮಡಗಿದ್ರು. ಏನಂತಾನು ಕೇಳ, ಯಾಕೆ ಸಹ ಕರ್ಕೊ ಬಂದ್ರಿ ಏನಂದ್ರೆ ಕೇಳಲಿಲ್ಲ. ತಗೋಗಿ ಕೊಳ್ಳಾಗಲದಲ್ಲಿ ಪುನಃ 15 ದಿವಸ ಜೈಲಿಂದಾನೇ ಕರ್ಕೋಗಿ. ಫಸ್ಟು SP ಆಫೀಸ್ ಇತ್ತಿಲ್ಲ, ದೇವಸ್ಥಾನ, ದೊಡ್ಡ ದೇವಸ್ಥಾನ ಹತ್ರ ಇತ್ತು ಜೈಲು. ಅಲ್ಲಿಂದ ನನ್ನ ತಮ್ಮ ಎಲ್ಲ ನಮ್ಮ ಅಣ್ಣನಿಗೆ ಕರ್ಕೊಬಂದೀವಿ ಜೈಲಿಂದ. ಪುನಃ ಎತ್ಕೋದ್ರಲ್ಲ ಎತ್ಲ ಅಂತ ತಗೊಂಡೋಗಿ ಕೊಳ್ಳಾಗಲದಲ್ಲಿ 15 ದಿವಸ ಇಟ್ಬಿಟ್ರು ಸರ್. ಏನೂ ಇಲ್ಲ, ಊಟ ತಂದು ಕೊಡೋರು, ತಿನ್ಕೊಡೋದು. ಯಾಕೆ ಸಹ ಕರ್ಕೊಬಂದಿರಿ ಏನಂತ ಹೇಳಿ ಅಂದರೆ ಇಲ್ಲಪ್ಪ ಅಂತ 15 ದಿವಸ ಇಟ್ಟು ಆಮೇಲೆ ಯಾಕೆ ಕೇಳಿ ಆಮೇಲೆ ಸುಮಾರು ಪೇಪರ್ಲಿ ಈ ರೀತಿ ಕರ್ಕೊಂಡೋದ್ರು ಅಂತ ಹೇಳಿದ್ಮೇಲೆ, ಮನೇಲೆಲ್ಲ ಹೇಳಿದ್ಮೇಲೆ ಆಮೇಲೆ ಹೋಗಪ್ಪ ಮನೆಗೆ ಅಂತ ಕಳಿಸಿ. ಇಲ್ಲ ಸರ್ ನೀವು ಹೋಗಿ ಅಂತ ಕಳಿಸೋದ್ರೆ ನಡ್ಕೋಗದ್ದ ಏನು ಸರ್ ನೀವು ಏಕ್ದಮ್ ಇದು ಮಾಡಿ ಅಂದಾಗ ಬಸ್ ಚಾರ್ಜ್ ಕೊಟ್ಟರು, ಬಸ್ಲೇರಿ ಊರಿಗೆ ಬಂದು 15 ದಿವಸ ಇಟ್ಟಿದ್ರು. ಅದಾದ್ಮೇಲೆ ಸುಮ್ಗೆ ಬಂದು ಊರ್ಲಿದ್ದೋ ಸರ್. ಆವಾಗ ಸಹ ಊರ್ಲಿ ಬಟ್ಟಿ ಸರಾಪ್ ಮಾಡೋದು ಎಲ್ಲ, ಅವಾಗೆಲ್ಲ ಬಡತನ ಜಾಸ್ತಿ, ಬಟ್ಟಿ ಸರಾಪ್ ಮಾಡೋದು ಇದೆ ಊರ್ಲಿ. ಈಗೆಲ್ಲ ಸುಧಾರಿಸ್ಕೊಂಡು 4 ಕಾಲಕ್ಕೆ ಬುದ್ಧಿ ಹೇಳೋ ರೀತಿ ಆಗ್ಬಿಟ್ರು. ಈಗ ಕೆಟ್ಟ ಕಸಬ್ ಮಾಡೋದನ್ನ ಈ ಕೆಲಸ ಬೇಡ ಅನ್ನೋತಿ ಒಳ್ಳೆ ಬುದ್ಧಿ ರೀತಿ ಆಡೋ ರೀತಿ ಬಂದ್ಬಿಟ್ಟು. ಆ ಕಾಲ ಹಂಗಿತ್ತು, ಆ ಕಾಲದಲ್ಲಿ ಎಲ್ಲರೂ ಮಾಡಿದ್ರು, ಆ ಕಾಲ ಹಂಗಿತ್ತು. ಆವಾಗ ಸಡನ್ ಆಗಿ ಬಂದು ಡಿಪಾರ್ಟ್ಮೆಂಟ್ನವರು ಸಹ ಏಕ್ದಮ್ ಬಂದು ಈಗ ನೀವು ಕರೆದು ಕೇಳಿದಾಗ ಯಾರು ಕೇಳಿದ್ರೆ ಹಿಂಗಿಲ್ಲ ಹಿಂಗಂತ ಹೇಳ್ತಾರೆ. ಏಕ್ದಮ್ ಗೊತ್ತಿಲ್ಲದೆ ಬಂದು ಹೊಡೆದಾಗ ಏನು ಮಾಡ್ತಾರೆ ಸರ್, ಭಯನೇ. ನೋಡಿದ್ರೆ ಅವಾಗ ಡಿಪಾರ್ಟ್ಮೆಂಟ್ ಅಂದ್ರೇನೆ ಜನಗಳಿಗೆ ಭಯ, ಪೊಲೀಸ್ ಅಂದ್ರೇನೆ ಭಯ ಜನ. ಆ ಕಾಲ ಹಿಂಗಿತ್ತು. ಟಿವಿ ಇಲ್ಲ, ಏನೂ ಇಲ್ಲ, ಮೊಬೈಲ್ ಇಲ್ಲ. ಜನ ಹೆದರ್ಕೊಂಡು ಇದು ಮಾಡೋರು, ಏನು ಮಾಡೋದು, ನಿಮ್ಗೆ ಹಿಡ್ಕೊಂಡಾರ ಹಂಗೆಲ್ಲ ಇತ್ತು. ಆ ರೀತಿ ಇತ್ತು ಜೀವ. ಈಗ ಆವಾಗ ಪುನಃ ಬಂದು ಏನು ಮಾಡಿದ್ರು ನಮ್ಗೆ ಇದ್ರ ಪಕ್ಕದಲ್ಲೇ ಈಗ ತುಪಾಕಿ ಸಿದ್ದನೂರು ಇದೆ,
ಕಲ್ಮುಂಡಿಪುರ. ಅವನು ಏನ್ ಮಾಡ್ತಾ ಇದ್ದ ತುಪಾಕಿ ಸಿದ್ಧ? ಅವನು ಇದೇ ರೀತಿ ಅವರೆಲ್ಲ ಶಿಕಾರಿ ಬೇಟೆ ಗಿಟ್ಟಿ ಆಡ್ತಿದ್ರಲ್ಲ, ಆಡೋ ಟೈಮ್ಲಿ ಹೋಗಿ ಅವರು ಹೋಗಿ ಎಲ್ಲೋ ಕಾಳಿ ಸಿಕ್ಕಾಕೊಂಡವ್ರು ಅವ್ರು ಅವ್ನಿಗೆ ಇಲ್ಲಿ ಗಂಧ ಎಲ್ಲ ಮಾಡಿ ಇಲ್ಲೇ ನಮ್ಮೂರಿಗೆಲ್ಲ ತಂದು ಕೊಡ್ತಿದ್ದ ತುಪಾಕಿ ಸಿದ್ಧ. ಇಲ್ಲಿ ನಮ್ಮೂರಿಗೆ ಕೊಟ್ಟ ಅದೇ ತಂದ್ರೆ ಅವರೇ ಒಂದೊಂದು ಹೊರೆ ತರೋದು. ಆವಾಗ ಅಷ್ಟಿತ್ತು ಸರ್ ಗಂಧ. ಇಲ್ಲೇ ಈ ಜಮೀನ್ಗಳೇ ಇತ್ತು, ನಮ್ಮ ಜಮೀನ್ಗಳೆಲ್ಲ ಬೆಜ್ಜಾನಿತ್ತು ಅವಾಗ. ನಮ್ಮವ್ರು ಮಾಡ್ತಿರ್ಲಿಲ್ಲ, ಎಲ್ಲ ಕೇರಳದವ್ರು ಬಂದು ಮಾಡ್ತಿದ್ರು. ಹೌದು, ಕೇರಳದವ್ರು ಬಂದು ಗಂಧದ ಮರ ತರ್ಕೋದ್ರು ಕೂಡ ಹಂಚ್ಕೊಂಡು ಸಾಯ್ತಿದ್ರು. ಕೇರಳದವ್ರು ಬಂದು ಮರ ತರಿತಾರಂತ. ನಮ್ಮ ಜಮೀನ್ಲಿ ತೋಪೇ ಇತ್ತು ಗಂಧದ ಮರ, ಹಂಗಿತ್ತು ಮರ, ಹಂಗಿ ಬೆಳೆದಿತ್ತು, ಒಳ್ಳೆ ಮರ ಇತ್ತು. ಕೇರಳದವ್ರು ಬರ್ತಿದ್ರು ಅವಾಗ. ಕೇರಳ ತುಪಾಕಿಸ್ತಾನ ಅವನು ಕಾಡಿಂದ ತಂದು ಮಾರ್ತಿದ್ದ. ಆವಾಗ ಏನು 10 ರೂಪಾಯಿ 20 ರೂಪಾಯಿ ಕೆಜಿ. ಕಾಳಿ ಹೋದಾಗ ಕಾಳಿ ಮೀಟ್ ಆಗಿರೋದು, ಕಾಡಲ್ಲಿ ಮೀಟ್ ಆಗಿರೋದು. ನಾವೆಲ್ಲ ಕಾಡ್ಗಿಡ್ ಹೋಗ್ತೀನಲ್ಲ, ಎಲ್ಲಿ ತಾನಿರೋದು ಕಾಳಿ ಮೀಟ್ ಆಗಿರೋದು. ಅದೇ ಮುಂದೆ ಹೊರ್ಕೊಂಡು ಪುನಃ ಹಂಗೆ ಆಗಿ 4-5 ಸಲ ಹಿಡಿದ್ರೆ ನಮ್ಗೆ. ಈ 4-5 ಸಲ ಹಿಡಿದಿರೋದು. ನಾ ಒಂದ್ ದಿವಸ ಹಂಗೆ ಆಗಿ ತಾಳವಾಡಿಯಿಂದ ಬರ್ತಾ ಇದ್ದೆ ನಾನು ರಾಜ್ಕುಮಾರ್ ಅವ್ರಿಗೆ. ಆವಾಗ ಹಿಡ್ಕೊಂಡಾಗ ಏನಾಯ್ತು ಅಂದ್ರೆ ಎಲ್ಲಾರ್ಗು ಹಿಡ್ಕೊಂಡು ಹೋಯ್ತಿದ್ರು. ನಮಗೂ ಯಾರು ಹೇಳಿದ್ರು ಅಂತ ಹಿಡ್ಕೋದ್ರು. ಆಮೇಲೆ ನಾನು ತಾಳವಾಡಿಯಿಂದ ಎಕ್ಸಲ್ಲಿ ಬರ್ತಾ ಇದ್ದಿ. ತಾಳವಾಡಿಯಿಂದ ಬರೋ ಹೊತ್ಲಿ ಅರ್ಧ ದಾರಿಲೇ ನಿಲ್ಲಿಸ್ರು ಬೈಕು. ಗಾಡೀಲಿ ಬಂದು ಇನ್ನೊಂದು ಜೀಪ್ ಫಾಲೋ ಮಾಡ್ಕೊಂಡು ಅಲ್ಲಿ ಬಂದು ರೋಮ್ಲಿಸ್ ಬಗಲ ಅಂತ ಅದ, ಅಲ್ಲಿ ಬಂದು ಜೀಪ್ ನಿಲ್ಲಿಸಿದ್ರು. ನಾನು ಹೇಳಿದೆ, ಯಾಕೆ ಸರ್ ಅಂದು. ಸಾಹೇಬ್ರಿಗೆ ನೋಡಿದ್ಮಲ್ಲ, ಆಳುಗಳಿಗೆ ಇನ್ಸ್ಪೆಕ್ಟರ್ಗೆಲ್ಲ ಗೊತ್ತಿತ್ತು, ಮೊದಲೆಲ್ಲ ಕರ್ಕೋಗಿದ್ರಲ್ಲ ಅದೆಲ್ಲ. ಇಲ್ಲಪ್ಪ ಸಾಹೇಬ್ರು ಕರೆದ್ರು. ಇಲ್ಲ ಸರ್ ಸಾಹೇಬ್ರು ಕರೆದ್ರ ಅಂತ ಫೋನ್ ಮಾಡಿದ್ರೆ ನಾನೇ ಬರೋಲ್ಲ ಸರ್. ಅದ್ಯಾಕೆ ಸರ್ ಅಂತ ಹಿಡ್ಕೊಂಡು ಅಲ್ಲೇ ಕಣ್ಣು ಕಟ್ಬಿಟ್ರು. ನನಗೆ ಗಾಡಿ ಎತ್ಕೊಂಡ್ಬಿಟ್ಟು ಎಕ್ಸೆಲ್ ಕಟ್ಬಿಟ್ಟು ನನಗೆ ಕಣ್ಣು ಕಟ್ಬಿಟ್ರು. ಅಲ್ಲೇ TVS ಎಕ್ಸೆಲ್ ಎತ್ಕೊಂಡು ನನಗೆ ಅಲ್ಲೇ ಕಣ್ಣು ಕಟ್ಬಿಟ್ರು. ಅಲ್ಲೇ ಜೀಪ್ಲಿ ಕೂರಿಸ್ದಾಗ ಅಲ್ಲೇ ಕೂರಿಸ್ಕೊಂಡು ಹಿಂಗೆ ಒನಮೆಟಿ ಮೇಲೆ ಬೆಡಗುಳಿ ಮೇಲೆ ಕರ್ಕೊಂಡು ಗುಂಡ್ಲಾ ಕಾಡು ಅಂತ ಕೊಳ್ಳಕಾಲದಿಂದ ಒಳಗಡೆ ಆ ಗುಂಡ್ಲಾ ಕಾಳಿ ತಗೊಂಡು 1 ತಿಂಗ ಮಾಡಿ ಕಿಡ್ನಾಪ್ ಆಗಿ ಬಂದ್ಬಿಟ್ಟಿದ್ರು. ಆವಾಗ ಕಾಳಿ ತಗೊಂಡು 1 ತಿಂಗ ಮಾಡ್ಬಿಟ್ರು ಸರ್. 1 ತಿಂಗ ಮಡಗಿದ್ರು ಕಾಡಲ್ಲಿ. ಅವಾಗ ಚಿತ್ರಹಿಂಸೆ ಅಂದ್ರೆ ಆ ರೀತಿ ಚಿತ್ರಹಿಂಸೆ ಕೊಟ್ಟಿಲ್ಲ, ಅಷ್ಟೊಂದು ತೊಂದರೆ ಕೊಟ್ಟರು. ಏನಾಗುತ್ತೆ ಎಲ್ಲದು ಗುಂಡ್ಲಾ ಯಾರು ಇಲ್ಲ, ಒಂದೇ ಬಂಗ್ಲಾ ಇರೋದಲ್ಲಿ. ದೊಡ್ಡ ಕಾಡು, ಸುಮಾರು ಒಂದು 10-15 ಸೀಟ್ ಇತ್ತು ಅಲ್ಲಿ. 15 ಜನ ಅಲ್ಲಿ ತಗೋಗೋದು, ವರ್ಕ್ ಮಾಡೋದು, ತಗೋಗಿ ಬೆಟ್ಟದಲ್ಲಿ ಸೇರಿ ಬಿಡೋದು. ನಮ್ಗೆ ಇಲ್ಲೂ ಇಟ್ಟಿದ್ರು, 1 ತಿಂಗ ಇಲ್ಲೇ ಇಟ್ಟಿದ್ರು ಗುಂಡ್ಲಾ ಪಟ್ಲಿ. ಒಂದೇ ಬಂಗ್ಲಾ. ಅದೇ ತಗೋಗಿ ಇಟ್ಟಿದ್ರು.